ರಾಗಿ ದೋಸೆ ತುಂಬಾ ರುಚಿಯಾಗಿರುತ್ತೆ. ಅಷ್ಟೇ ಅಲ್ಲ, ದೇಹಕ್ಕೆ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ ಫೈಬರ್ ಇರುತ್ತೆ. ಅಷ್ಟೇ ಅಲ್ಲ, ಕೂಲು ಕೂಡ, ತಂಪಾಗಿರುತ್ತೆ ಶರೀರಕ್ಕೆ ಅಂಥೇಳಿ ರಾಗಿ ದೋಸೆಯನ್ನು ಮಾಡಿ ತಿನ್ನಬೇಕು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್. ಬನ್ನಿ, ಇವತ್ತು ನಾನು ರಾಗಿ ದೋಸೆ ಮಾಡ್ತಾ ಇದ್ದೀನಿ. ರಾಗಿ ದೋಸೆ ಮಾಡಿ ಅದಕ್ಕೆ ಸಿಹಿ ಚಟ್ನಿ ಮಾಡೋದನ್ನು ತೋರಿಸ್ತೀನಿ. ರಾಗಿ ದೋಸೆ ಏನು ಕಷ್ಟ ಆಗಲ್ಲ. ಉದ್ದಿನ ಬೇಳೆನ ನೆನೆ ಇಟ್ಕೊಂಡು ಅದಕ್ಕೆ ರೆಡಿ ಇರುವಂತಹ ಹಸಿಟ್ಟನ್ನೇ, ಹಿಟ್ಟಿರುತ್ತಲ್ಲ ರಾಗಿ ಹಿಟ್ಟು, ಅದನ್ನೇ ಕಲಸಿ ಇಟ್ಟಿದ್ದೀನಿ. ಇಡೀ ರಾಗಿಯನ್ನು ರುಬ್ಬಿರೋದಲ್ಲ, ಅದನ್ನು ತೋರಿಸಿದ್ದೀನಿ ಪ್ರೊಸೀಜರ್ನ ಹೇಗೆ ಮಾಡಬೇಕು ಅಂತ. ಇಡೀ ರಾಗಿಯನ್ನು ರುಬ್ಬಿ ಮಾಡ್ಕೊಳ್ಳೋಂಥದ್ದು. ಇದು ಮಾತ್ರ ಹಿಟ್ಟನ್ನು ಉದ್ದಿನಬೇಳೆ ನೆನೆಸಿಟ್ಕೊಂಡು ರುಬ್ಕೊಂಡು ಅದ್ರ ಜೊತೆಗೆ ಕಲಸಿ ಇಟ್ಟಿದ್ದೆ ರಾತ್ರಿ. ಇವಾಗ ಚೆನ್ನಾಗಿ ಆಗಿದೆ. ಬನ್ನಿ ತೋರಿಸ್ತೀನಿ ಹೇಗಾಗಿದೆ ಅಂತ. ಅದಕ್ಕೆ ಒಂದು ಸ್ವೀಟ್ ಚಟ್ನಿ ಮಾಡೋಣ. ರಾಗಿ ದೋಸೆ ಮಾಡಿದಾಗ ಸ್ವೀಟ್ ಚಟ್ನಿ ಮಾಡಿದ್ರೇ ತುಂಬ ತುಂಬ ಚೆನ್ನಾಗಿರೋದು. ಯಾಕಂದರೆ ಒಳ್ಳೆ ಕಾಂಬಿನೇಷನ್ ಸ್ವೀಟ್ ಚಟ್ನಿ. ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ನೋಡಿ ಯಾವ ಥರ ಆಗಿದೆ ಅಂತ. ಜಾಸ್ತಿ ನೀರು ಹಾಕ್ಬಾರ್ದು, ಆ ರೀತಿಯೇ ಕಲಸಿ ಇಟ್ಕೋಬೇಕು. ಕಲಸಿಟ್ಕೊಂಡು ಇಷ್ಟು ಉಬ್ಬಿದೆ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಉಪ್ಪು ಹಾಕಿಲ್ಲ, ಉಪ್ಪು ಹಾಕ್ಕೋಬೇಕು ಇವಾಗ. ನೋಡಿ, 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಳ್ಳೋಣ. ಇವಾಗ ನೋಡಿ, ಇಷ್ಟು ಸಕ್ಕರೆನ ಹಾಕ್ಕೊಳ್ತೀನಿ. ನೋಡಿ, ಉಪ್ಪು ಕೂಡ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಸ್ವಲ್ಪ ನೀರು ಹಾಕ್ಕೊಳ್ತೀನಿ. 1/4 ಗ್ಲಾಸಷ್ಟು ನೀರು ಹಾಕಿ ಇದನ್ನು ಹಸಿಟ್ಟನ್ನು ಕಲಿಸ್ಕೊಳ್ಬೇಕು. ಸ್ವೀಟ್ ಚಟ್ನಿ ಮಾಡೋದಕ್ಕೆ ಅಂತೇಳಿ ಕಾಯನ್ನು ತುರ್ಕೊಳ್ತಾ ಇದ್ದೀನಿ. ಹಸಿ ಕಾಯಿನ ತುರ್ಕೊಂಡು ಚಟ್ನಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಚಟ್ನಿಗೆಲ್ಲ ಯಾವತ್ತೂ ಕೂಡ ಅಲ್ಲಿ ತುರಿದು ಹಾಕಬೇಕು. ಫ್ರೆಶ್ ತೆಂಗಿನಕಾಯಿನೇ ಯೂಸ್ ಮಾಡಬೇಕು. ನೋಡಿ, ಸಿಹಿ ಚಟ್ನಿ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ. ಕಾಯಿನ ತುರಿದಿಟ್ಕೊಂಡಿದ್ದೀನಿ, ಹಾಗೂ ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ. ಕಡಲೆ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಟೇಸ್ಟ್ ಬರಲ್ಲ ಅದು. ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ, ಹಾಗೂ ಬೆಲ್ಲ ತೊಗೊಂಡಿದ್ದೀನಿ. ಇದಿಷ್ಟನ್ನು ಕೂಡ ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೂ ಕಡಲೆ ಕೂಡ ಹಾಕ್ಕೊಳ್ಳೋಣ. ಬೆಲ್ಲ ಎಷ್ಟು ಸ್ವೀಟ್ಸ್ ಬೇಕು ಅಷ್ಟು ಬೆಲ್ಲ ಹಾಕ್ಕೊಳ್ಳೋಣ. ಮತ್ತು ಏಲಕ್ಕಿ ಹಾಕ್ಕೊಳ್ಳೋಣ. ಇದನ್ನು ಹೀಗೆ ಹಾಕ್ಬಿಡ್ತೀನಿ, ತೆಗೆಯಲ್ಲ. ಇವಾಗ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ನೋಡಿ, ಇವಾಗ ರುಬ್ಬಿದ್ದು ಆಗಿದೆ. ಈಗ ಒಂದು ಚಿಕ್ಕ ಪಾತ್ರೆಗೆ ಹಾಕ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ಗಮ್ ಅಂತ ಇದೆ. ಏಲಕ್ಕಿ ಎಲ್ಲ ಹಾಕಿರೋದ್ರಿಂದ ಏಲಕ್ಕಿ ಕೂಡ ತುಂಬಾ ಒಳ್ಳೆಯದು. ನೋಡಿ, ಸ್ವೀಟ್ ಚಟ್ನಿ ರೆಡಿ ಆಯಿತು. ನಿಮ್ಗೆ ಎಷ್ಟು ಬೇಕಷ್ಟು ನೀರನ್ನು ಇವಾಗ ಸೇರಿಸ್ಕೊಳ್ಬೋದು. ನೀರು ಬೇಡ ಹಾಗೆ ಇರಲಿದ್ರೆ ಹಾಗೆ ಹಾಕ್ಕೊಳ್ಬೋದು. ಇವಾಗ ದೋಸೆಗೆ ಒಂದು ಹೆಂಚನ್ನು ಇಟ್ಕೊಂಡಿದ್ದೀನಿ. ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಒಂದು ದೋಸೆನ ಚಿಕ್ಕದಾಗಿ ಹಾಕ್ಕೊಳ್ತೀನಿ. ನೋಡಿ, ನಾನು ಮೊದಲನೇ ದೋಸೆ ಆಗಲಿ ಚಪಾತಿ ಆಗಲಿ ಎಲ್ಲವೂ ಕೂಡ ಹೊರಗಡೆ ಹಕ್ಕಿ ಪಕ್ಷಿಗಳಿಗೆ ಅಂತ ಹೇಳಿ ಮಾಡೋದು. ಇವಾಗ ನೋಡಿ, ದೋಸೆ ಮಾಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಬರುತ್ತೆ. ಅಕ್ಕಿ ಹಿಟ್ಟಿನ ದೋಸೆ ಯಾವ ರೀತಿ ಬರುತ್ತೆ ಅದೇ ರೀತಿ ಬರುತ್ತೆ. ಆದರೆ ತುಂಬಾ ಆರೋಗ್ಯಕರವಾದಂತಹ ದೋಸೆ ಇದೆಲ್ಲ. ಈ ರೀತಿ ಮಿಲೆಟ್ ದೋಸೆ, ರಾಗಿ ದೋಸೆನ ಮಾಡಿ ತಿನ್ನೋದು ತುಂಬಾ ಒಳ್ಳೆಯದು. ಏನಾಗುತ್ತೆ ಅಂತಂದರೆ, ಒಂದೇ ರೀತಿಯ ಆಹಾರವನ್ನು ನಾವು ಬಳಸೋದಕ್ಕೆ ಇಷ್ಟ ಆಗಲ್ಲ ಅಲ್ವಾ.
ವೆರೈಟಿ ಬೇಕಾಗುತ್ತೆ, ವಿವಿಧತೆ ಅನ್ನೋದಿರಬೇಕಾಗುತ್ತೆ ಆಹಾರದಲ್ಲಿ. ಆವಾಗ ನಾವು ಈ ರೀತಿ ಮುದ್ದೆ ಮಾಡ್ಬೋದು, ಹಾಗೂ ರೊಟ್ಟಿ ಮಾಡ್ಬೋದು, ದೋಸೆ ಮಾಡ್ಬೋದು, ಯಾವುದೇ ರೀತಿ ರುಚಿಯಾಗಿ ಮಾಡಿ ತಿನ್ಬೋದು. ನೋಡಿ ಚೆನ್ನಾಗಿ ಬಂತು, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಂದರೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅಷ್ಟೇ. ರಾಗಿ ತುಂಬ ಹಾರ್ಡ್ ಇರೋದ್ರಿಂದ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮತ್ತೆ ಒಂದು ಮಾಡ್ತಾಯಿದ್ದೀನಿ. ಮಾಡಿದ ಮೇಲೆ ಬಿಸಿ ಬಿಸಿ ಅಲ್ಲೇ ಹಾಕ್ಕೊಂಡು ತಿನ್ನಬೇಕು. ಆರಿಸ್ಬಿಟ್ಟು ತಿಂದರೆ ಚೆನ್ನಾಗಿರೋದಿಲ್ಲ, ಟೇಸ್ಟು ಇರಲ್ಲ, ಆರೋಗ್ಯಕ್ಕೂ ಅಷ್ಟೇನು ಒಳ್ಳೆಯದಲ್ಲ ಆರಿರೋದು. ಅದಕ್ಕೆ ಏನು ಮಾಡಬೇಕು ಅಂದರೆ ದೋಸೆನ ಯಾವತ್ತೂ ಅಲ್ಲಿ ಮಾಡಿ ಅಲ್ಲಿ ತಿನ್ನೋದು ಒಳ್ಳೆಯದು. ಅದರದ್ದು ಏನಿದೆ ರುಚಿ ಅದು ನಮಗೆ ಸಿಗುತ್ತೆ ಬಿಸಿಯಲ್ಲಿ ತಿಂದಾಗ. ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಬೇಕಾದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ಇವಾಗ ಇದಕ್ಕೇ ತುಪ್ಪ ಹಾಕಿ ಕೂಡ ಕೊಡ್ಬೋದು ಮಕ್ಕಳಿಗೆ. ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಅಷ್ಟು ಚೆನ್ನಾಗಾಗಿತ್ತು. ಯಾವತ್ತಾದರೂ ಒಂದೊಂದು ದಿನ ಬೇರೆ ಎಲ್ಲ ಬೇಜಾರಾಯಿತು ಅಂದಾಗ ಮಾಡಿ ತಿನ್ಬೋದು. ಅಷ್ಟೇ ಅಲ್ಲ, ಮೆಂತ್ಯ ದೋಸೆ ಕೂಡ ಮಾಡ್ಬೋದು ರಾಗಿ ನಾವು ಉಪಯೋಗಿಸ್ಕೊಂಡು. ಈಗ ನೋಡಿ ಒಂದೊಂದಾಗಿ ಮಾಡ್ತಾ ಇದ್ದೀನಿ ನಾನು. ಮಕ್ಕಳಿಗೆ ಏನಾಗುತ್ತೆ ಅಂದರೆ ಕಲರ್ ಇಷ್ಟ ಆಗೋದಿಲ್ಲ ಅಷ್ಟೇ. ಎಲ್ಲರ ಮನೆಯಲ್ಲೂ ಅಷ್ಟೇ, ಮಕ್ಕಳಿಗೆ ರಾಗಿದು ದೋಸೆ ಏನಕ್ಕೆ ಇಷ್ಟ ಆಗಲ್ಲ ಅಂದರೆ ಕಲರ್ ಚೆನ್ನಾಗಿಲ್ಲ ಅಂತ ಇಷ್ಟ ಆಗಲ್ಲ. ಆದರೆ ನಾವು ತಿನ್ನಬೇಕಾದ್ರೆ ಅವ್ರು ತಿಂತಾರೆ, ಸಪ್ರೇಟ್ ಕೊಟ್ಟರೆ ತಿನ್ನೋದಿಲ್ಲ. ಜೊತೇಲಿ ಕೂತ್ಕೊಂಡ್ರೆ ನಮ್ಮನ್ನು ನೋಡ್ತಾರಲ್ಲ ತಿಂತಾರೆ. ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ತಟ್ಟೆಗೆ. ಇದಕ್ಕೆ ನಾನು ಬೇರೆ ಖಾರದ ಚಟ್ನಿ ಏನು ಮಾಡಿಲ್ಲ, ಸಾಂಬಾರು ಮಾಡಿದ್ದೆ ನಾನು. ಅದೇ ಸಾಂಬಾರನ್ನೇ ಇವಾಗ ಉಪಯೋಗಿಸ್ಕೊಳ್ತೀನಿ. ದೋಸೆಗೆ ಸಾಂಬಾರು ಕೊಟ್ಟರೆ ಇಷ್ಟ ಆಗುತ್ತೆ ಎಲ್ಲರಿಗೂ ಅಷ್ಟೇ. ದೋಸೆಗೆ ಎಷ್ಟೇ ಚಟ್ನಿ ಮಾಡಿದರೂ ಕೂಡ ಸಾಂಬಾರು ಇಷ್ಟ ಆಗುತ್ತೆ. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿದೆ ಅಂತ. ಬೇಳೆ ಸಾಂಬಾರದು, ಅದು ಕೂಡ ಇಡ್ಲಿಗೆ ಹಾಕ್ಕೊಂಡು ತಿನ್ನೋವಂಥ ಟೇಸ್ಟೇ ಇದೆ. ಈಗ ಸಿಹಿ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ. ಸಿಹಿ ಚಟ್ನಿ ಅಂತೂ ಮಾಡಲೇಬೇಕು ರಾಗಿ ದೋಸೆಗೆ, ತುಂಬಾ ರುಚಿ ಅಂದರೆ ಸಿಹಿ ಚಟ್ನಿ. ನೋಡಿದ್ರಲ್ಲ, ರಾಗಿ ದೋಸೆಗೆ ಸ್ವೀಟ್ ಚಟ್ನಿ ಮತ್ತು ಸಾಂಬಾರು ಅಂತ ಇಟ್ಕೊಂಡಿದ್ದೀನಿ. ಸಾಂಬಾರು ಎಲ್ರಿಗೂ ಗೊತ್ತಿದೆ. ಇದು ಸ್ವೀಟ್ ಚಟ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡಿದ್ರಲ್ವ, ತುಂಬಾ ಟೇಸ್ಟಾಗಿರುತ್ತೆ, ಅಂದರೆ ತುಂಬ ಟೇಸ್ಟಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಈಸಿ ಕೂಡ, ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡೋದು ಸ್ವೀಟ್ ಚಟ್ನಿ. ನೋಡಿದ್ರಿ ಅಲ್ವಾ, ಇವತ್ತು ಸಿಹಿ ಚಟ್ನಿಯನ್ನು ಮಾಡಿ ರಾಗಿ ದೋಸೆಯನ್ನು ಮಾಡಿದ್ದೆ. ಯಾವ ರೀತಿ ಮಾಡಿದೆ ಅಂತ ಹೇಳಿ. ರಾಗಿ ದೋಸೆ ಏನಿಲ್ಲ, ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಉದ್ದಿನಬೇಳೆ ನೆನೆಯಕ್ಕೆ ಇಟ್ಕೊಳ್ಳಿ, 1 ಗ್ಲಾಸ್ ರಾಗಿ ಹಿಟ್ಟು ತೊಗೊಳ್ಳಿ. ಅದೊಂದು ಪ್ರೊಸೀಜರ್ ತೋರ್ಸೋಕ್ಕಾಗಿಲ್ಲ ಅಷ್ಟೇ. ರಾಗಿ ಹಿಟ್ಟು, ಉದ್ದಿನಬೇಳೆ, 1-2 ಕಾಳು ಮೆಂತ್ಯ, ಇಷ್ಟನ್ನು ಕೂಡ ಸೇರಿಸಿ ರಾತ್ರಿ ಕಲಸಿ ಇಟ್ಟಿದ್ದು. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು ದೋಸೆ. ತುಂಬ ಟೇಸ್ಟಾಗೂ ಕೂಡ ಆಯಿತು. ಸಿಹಿ ಚಟ್ನಿ ಅಂತೂ ಒಳ್ಳೆ ಸೂಪರ್ ಕಾಂಬಿನೇಷನ್ನು ರಾಗಿ ದೋಸೆಗೆ. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಇಷ್ಟೊತ್ತರೆಗೂ ಈ ವಿಡಿಯೋ ನೋಡೋದಕ್ಕೆ ತಮ್ಮೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು.